ನಮಸ್ತೆ. ಮಂಗಳೂರು ಸ್ಟೈಲಿನ ಸೌತೆಕಾಯಿ ಮತ್ತು ಹಲಸಿನ ಬೀಜದ ಗೊಜ್ಜು ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಮಾಡುವುದು ಬಹಳ ಸುಲಭ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. 4 ಜನರಿಗೆ ಎಷ್ಟು ಪ್ರಮಾಣದ ಅಳತೆಯಲ್ಲಿ ಮಾಡಬೇಕು ಅಂತ ಹೇಳಿಕೊಡುತ್ತೇನೆ. ಬನ್ನಿ ಇವಾಗ ರುಚಿಯಾಗಿ ಹೇಗೆ ಮಾಡೋಣ ಅಂತ ಶುರು ಮಾಡೋಣ. ಒಂದು ಫ್ರೈ ಪ್ಯಾನಿಗೆ 6ರಿಂದ 7 ಮೆಣಸು ಹಾಕಿ ಲೈಟಾಗಿ ಫ್ರೈ ಮಾಡೋಣ. 2 ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕಿ ಫ್ರೈ ಮಾಡಿಡೋಣ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಫ್ರೈ ಮಾಡಿದ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತು ಸ್ವಲ್ಪ ಹುಣಸೆ ಹಾಕಿ ಸ್ವಲ್ಪ ಒಂದು ನೀರುಳ್ಳಿ ಹಾಕಿ ರುಬ್ಬಿಕೊಳ್ಳಬೇಕು. ಹಲಸಿನ ಬೀಜದ ಸಿಪ್ಪೆಯನ್ನು ಕೂಡ ತೆಗೆದು ಪಕ್ಕಕ್ಕಿಡಿ. ಇವಾಗ ಒಂದು ಸಣ್ಣ ಪ್ರಮಾಣದ ಗಾತ್ರದ ಸೌತೆಕಾಯಿ ತಗೊಂಡು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇವಾಗ ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಮತ್ತು ಹಲಸಿನ ಬೀಜವನ್ನು ಚೆನ್ನಾಗಿ ತೊಳೆದು ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಹದವಾಗಿ ಬೇಯಿಸಿ. ಇವಾಗ ಸೌತೆಕಾಯಿ ಹದವಾಗಿ ಬೇಯ್ತಾ ಬಂತು. ರುಬ್ಬಿರುವ ಮಸಾಲ ಹಾಕಿ, ಈ ಮಸಾಲೆ ಜಾಸ್ತಿ ಆದರೆ ಸ್ವಲ್ಪ ತೆಗೆದಿಟ್ಟುಕೊಳ್ಳಬಹುದು. ಕೊನೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಹಾಕಿ ಫ್ರೈ ಆದ ನಂತರ ಮಸಾಲೆಗೆ ಹಾಕುವುದು. ತುಂಬಾ ರುಚಿಯಾಗಿರುವ ಸೌತೆಕಾಯಿ ಹಲಸಿನ ಬೀಜ ಗೊಜ್ಜು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.